ಇನ್ನು ಶಾಸಕ ರಾಜು ಕಾಗೆಗೆ ಬೇಜಾರಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರಷ್ಟೇ. ನಿಮ್ಮ ಮುಖ್ಯಮಂತ್ರಿ ಅವರನ್ನೇ ರಾಜೀನಾಮೆ ಕೊಡಿಸಿ, ಮುಖ್ಯಮಂತ್ರಿ ಅವರನ್ನೇ ಕೆಳಗಿಳಿಸಿ ಅಂತ ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಗಡಾಡಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸರ್ಕಾರ ಪಾಪರಾಗೋಗಿದೆ, ಇವರ ಬಳಿ ಹಣ ಇಲ್ಲ. BR ಪಾಟೀಲ್ ಕೂಡ ಈಗಾಗಲೇ ಹೇಳಿದ್ದಾರೆ, ನೀವು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆ ಸರಿಯಾಗಲ್ಲ. ನಿಮ್ಮ ಮುಖ್ಯಮಂತ್ರಿ ಅವರನ್ನ ರಾಜೀನಾಮೆ ಕೊಡಿಸಿ, ಅವರನ್ನೇ ಕೆಳಗಿಳಿಸಿ, ಜನರ ಬಳಿ ಹೋಗೋಣ, ಏನ್ ತೀರ್ಮಾನ ಆಗುತ್ತೆ ನೋಡೋಣ. ಬಿಜೆಪಿಗೆ ಯಾರು ಬಂದರೂ ಕೂಡ ಸ್ವಾಗತ ಮಾಡ್ತೀವಿ ಅಂತ ಈರಣ್ಣ ಗಡಾಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ರು. ಕಳೆದ 2 ವರ್ಷಗಳಿಂದ ಅವನು ಪ್ರಾರಂಭ ಮಾಡ್ತಾ ಇಲ್ಲ. ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ. 2 ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂಥ ಸಂದರ್ಭ ಬರ್ಬೋದು ಅನ್ನುವಂಥ ಮಾತನ್ನು ಅವರು ಖೇದದಿಂದ ಹೇಳಿದ್ದಾರೆ. ನಾವು ಭಾಳ ದಿವಸದಿಂದ ಹೇಳ್ತಾ ಇದ್ದೀವಿ, ಈ ಸರ್ಕಾರ ಪಾಪರಾಗ್ಯದ, ಆರ್ಥಿಕವಾಗಿ ದಿವಾಳಿ ಎದ್ದದ. ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ. ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಭುಗಿಲದ. ಇತ್ತೀಚೆಗೆ BR ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮನಿ ಇದ್ರ ಮಾತ್ರ ಮನೆ ಅನ್ನುವಂಥದ್ದು, ಅಂದ್ರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನಿ ಸಿಗ್ತಾವ ಅನ್ನುವಂಥದ್ದು ಅವ್ರು ಹೇಳಿದ್ದಾರೆ. ಹೀಗಾಗಿ ನಾನು ರಾಜು ಕಾಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕೇವಲ ನೀವು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹರಿಯುವುದಿಲ್ಲ. ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ರಿ, ನೇರವಾಗಿ ಜನರ ಬಳಿ ಹೋಗೋಣ. ಅದೊಂದ್ಸಲ ತೀರ್ಮಾನ ಆಗ್ತದ, ಜನ ಏನ್ ತೀರ್ಮಾನ ಕೊಡ್ತಾರ ಅವಾಗ ಈ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯದ. ಇಲ್ಲಾಂದ್ರೆ ನೀವು ಈ ರೀತಿ ಹೇಳ್ಕೊತಾನೆ ಹೋಗ್ಬೇಕಾಗ್ತದ. ಜನರನ್ನ ಕಣ್ಣೊರೆಸುವಂತ ಒಂದು ತಂತ್ರ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಿಸೋದು ಬಹಳ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅಲ್ಲ ನೋಡ್ರಿ, ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮಲ್ಲಿ ಇದ್ರು, ಅವ್ರು MLA ಇದ್ರು, ಅವಾಗ ಎಷ್ಟು ಕೆಲಸ ತಗೊಂಡದ ಅವ್ರಿಗೆ ಗೊತ್ತದ. ಹೀಗಾಗಿ ವಾಪಸ್ ಬಂದ್ರು ನಾವು ಸ್ವಾಗತ ಮಾಡ್ತೀವಿ, ಏನ್ ತಪ್ಪಿಲ್ಲ. ರಾಜು ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ರು. ಕಳೆದ 2 ವರ್ಷಗಳಿಂದ